ಎಲ್ಲ ದಾರಿ ತಪ್ಪಿ ಲೋಕಲ್ ಮಾರ್ಕೆಟ್ನಾಗ ಬಂದೇವು ಅನ್ಸುತ್ತೈತಿ. ಬಲಮುರಿ ಗಣೇಶ, ಇಲ್ಲ ಲಕ್ಷ್ಮಿ, ಏನೇನೋ ಅದಾವ ಎಲ್ಲ ದೇವ್ರುಗಳೇ. ಎಲ್ಲ ನಮ್ಮ ಹಿಂದೆ 40 ವರ್ಷ ತೊಗೊಳುತ್ತೆ ಇದನ್ನು ಕಟ್ಟು ಮುಗ್ಸೋಕೆ. ರಾಮ 1, 2 ಆ್ಯಂಡ್ 3. ರಾಮ 3 ಬಂದ ಮೇಲೆ ಇದು ಕಂಪ್ಲೀಟ್ ಆಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬಡ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜಲ್ದಿ ಹೋಗಿ ಒಂದು 2-3 ಪ್ಲೇಸ್ ನೋಡ್ಕೊಂಡು ಸುತ್ಕೊಂಡು ಬರೋದು, ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ. ಎಲ್ಲೆಲ್ಲಿ ಹೋಗ್ತೀನಿ ಅಂತೇಳಿ ನಿಮಗೂ ತೋರಿಸ್ತೀನಿ. ಸ್ಟೇ ವಿತ್ ಮೀ. ಆ್ಯಕ್ಚುಲಿ ಹೊರಗೆ ಹೊಂಟಿದ್ದೇವೆ. ಏನು ಮೆಟ್ರೋಕ್ಕೆ ಹೋಗೋಣ, ಇಲ್ಲ ಬೈಕಿಗೆ ಹೋಗೋಣ, ಇಲ್ಲ ಆಟೋಕ್ಕೆ ಹೋಗೋಣ, ಇಲ್ಲ ಟ್ಯಾಕ್ಸಿಗೆ ಹೋಗೋಣ ಅಂತ ವಿಚಾರ ಮಾಡತ್ತೀವಿ. ನಿಯರ್ ಬೈ ಮೆಟ್ರೋ ಐತಿ, ಬಟ್ ಸ್ಟಿಲ್ ಬೈಕ್ ತೊಗೊಂಡು ಹೋಗ್ಬೇಕಂತ ನನಗೆ ಆಸೆ. ಆಟೋಗಳಂತೂ ಅಲ್ಲದಾವು, ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಯೋಚನೆ ಮಾಡತ್ತೀನಿ. ಈ ಸ್ಟ್ರೀಟ್ ನೈಟ್ ಇಷ್ಟು ಜೂಮ್ ಇರ್ತೈತಲ್ಲ, ನಡೆಯೋಕ್ಕೆ ಆಗೋದಿಲ್ಲ. ಇಲ್ಲಿ ಅಷ್ಟು ಹೆವಿ ರಶ್ ಇರ್ತೈತಿ. ಅಷ್ಟು ಏನಂತಾರೆ, ಅಪ್ಸರಿಯರು ಕೂತ್ಕೊಂಡಿರ್ತಾರೆ ಇಲ್ಲಿ. ಇಲ್ಲೆಲ್ಲ ಕೂತಿರ್ತಾರೆ ಅಪ್ಸರಿಯರು. ಸೊ ಹಿಂಗಾಗಿ ನೈಟ್ ಭಾಳ ಬ್ಯುಸಿ ಇರ್ತೈತಿ ಈ ಪ್ಲೇಸ್. ನೀವು ಇದ್ರೊಳಗೆ ನೋಡ್ಬೋದು, ಮೇಲ್ಗಡೆ ಮೆಟ್ರೋ ಐತಿ, ಅದ್ರ ಕೆಳಗೆ ಪೆಡೆಸ್ಟ್ರಿಯನ್ ವೇ ಐತಿ. ಸೊ ಪೂರ್ತಿ ಮೆಟ್ರೋ ಲೈನ್ ಕೆಳಗಡೆ ಫುಲ್ಲು ಪೆಡೆಸ್ಟ್ರಿಯನ್ ವೇ ಐತಿ. ಸೊ ಇದು ನಮ್ಮ ಕಡೆನೂ ಮಾಡಿದರೆ ಚಲೋ ಇರುತ್ತೆ, ಐ ಥಿಂಕ್. ಬಸ್ಸಪ್ಪಾತ್ಯ ಎಪ್ಪಡಿ ಇರಿಗೆ. ಓಕೆ, ಮೆಟ್ರೋ ಸ್ಟೇಷನ್ನಾಗ ಬಂದ್ವಿ, ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಇನ್ನೊಂದು ಲೇನ್ ಹೋಗೋದಿತ್ತು. ಸೊ ಹೀಗಾಗಿ ಟ್ರೈನ್ ಟಿಕೆಟ್ ತೊಗೋಬೇಕು. ಅದನ್ನೇನು ಕ್ಯಾಶ್ ಆಗಿ ತೊಗೋಬೇಕಾ, ಹೆಂಗೆ ತೊಗೋಬೇಕು ನೋಡಬೇಕು. ಸೊ ಸ್ಯಾಮ್ಯೂಟ್ ಅಂತೇಳಿ ಇಲ್ಲಿಂದ ಒಂದು 5 ಸ್ಟೇಷನ್ ಐತಿ. ಸೇಮ್ ಬೆಂಗಳೂರಿನಾಗ ಚೆನ್ನೈ ಒಳಗೆ ಏನು ಕೊಡ್ತಾರಲ್ಲ ಆ ರೀತಿ. ಸೊ 50 ಬಾತ್ ಆಯ್ತು ಇಲ್ಲಿಂದ, ಅಂದರೆ ಒಬ್ಬರಿಗೆ 25 ಬಾತ್. ಐ ಥಿಂಕ್ 4-5 ಸ್ಟೇಷನ್ ಅದಾವೆ. ಇಬ್ಬರಿಗೆ ಸೇರಿ 50 ಬಾತ್ ಆಯಿತು. ಅದು ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ಒಳಗೆ ರೀಚ್ ಆಗ್ತೇವೆ ಅಂತ ಅನ್ಕೋತೀನಿ. ಇಲ್ಲಿ ನೋಡ್ರಿ, ಇದು ಮೆಟ್ರೋ ಸ್ಟೇಷನ್ ಅನ್ಸಲ್ಲ ನಮಗೆ. ಎಲ್ಲಿ ಮನುಷ್ಯರೇ ಇಲ್ಲ, ಟೋಟಲ್. ಹೆಂಗೆ ಓಡಿಸ್ತಿರೋ ಇದನ್ನು ಮೆಟ್ರೋ ಸ್ಟೇಷನ್ ಹಿಂಗೆ ಮಾಡಿದ್ರೆ? ಹಿಂಗೆ ಜನ ಇಲ್ಲಾರ್ದೆ ಓಡಿಸಿದ್ರೆ ಹೆಂಗೆ ಲಾಭ ಆಗತ್ತೀವಿ ಗೌರ್ಮೆಂಟಿಗೆ ಅಂತ ಗೊತ್ತಿಲ್ಲ. ಟೋಟಲ್ ಜನ ಇಲ್ಲ. ನಮ್ಮ ಮೆಟ್ರೋ ಸ್ಟೇಷನ್ಗಳೊಳಗೆ ನೋಡಿದ್ರೆ ಅವಾಶ್ ಮಂದಿ ಇರ್ತಾರೆ, ಫುಲ್ಲು ನಿಂದ್ರಾಕ್ಸಕ್ಕೆ ಜಾಗ ಇಲ್ಲಾರ್ದಂಗೆ. ಇಲ್ಲಿ ನೋಡಿದ್ರೆ ಮಂದಿನೇ ಇಲ್ಲ, ಕಷ್ಟ. ಇಲ್ಲೇ KEB ಅವರು ಭಾಳ ಗಟ್ಟಿ. ಈ ನಮ್ನಿ ಗಜಿಬಿಜಿ ಇದ್ದಾಗ ಅವ್ರು ಕೆಲಸಾರ ಹೆಂಗೆ ಮಾಡ್ತಾರೋ ಅಂತ ತಿಳ್ಕೊಬೇಕು ಸ್ವಲ್ಪ. ನೋಡಿ, ಎಲ್ಲ ಬಂದೂಕುಗಳು ಹೆಂಗಿಟ್ಟಾರೆ ಇವ್ರೆ. ಓಹೋ, ಚಂದದ. ಎಲ್ಲ ದಾರಿ ತಪ್ಪಿ ಲೋಕಲ್ ಮಾರ್ಕೆಟ್ನಾಗ ಬಂದೇವು ಅನ್ಸುತ್ತೈತಿ. ಗೂಗಲ್ ಮಾತಾಜಿ ಹೆಲ್ಪ್ ಮಾಡ್ಬೇಕು ಈಗ. ಓಹೋ, ಯಾವುದೋ ಲೋಕಲ್ ಮಾರ್ಕೆಟ್ ಒಳಗೆ ಬಂದೀವಿ. ಇಲ್ಲಿ ಶಾಪ್ ಒಳಗೆ ನೋಡ್ರಿ, ಗಣೇಶನ ಅವ್ರು ಹೆಂಗೆ ಪೂಜೆ ಮಾಡ್ತಾರೆ ಅಂತೇಳಿ. ಗಣೇಶ ಮೂರ್ತಿ ಎಷ್ಟು ಚಂದ ಅದಾವ. ಇದು ನೋಡ್ರಿ, ನಿಂತಿದ್ದೈತಿ. ಬಲಮುರಿ ಗಣೇಶ, ಇಲ್ಲ ಲಕ್ಷ್ಮಿ, ಏನೇನೋ ಅದಾವ ಎಲ್ಲ ದೇವ್ರುಗಳೇ. ಎಲ್ಲ ನಮ್ಮ ಹಿಂದೂ ದೇವ್ರುಗಳೇ. ಏನು ಬ್ಯೂಟಿಫುಲ್ ಅದಾವ. ಸೌಂಡ್ ಕೇಳ್ರಿ ಅದ್ರದ, ಏನು ಎಕ್ಸಾಸ್ಟ್ ಇಟ್ಟಾನ ಅಜ್ಜ. ಸೌಂಡಿಗೆ ಆಟೋ ಹತ್ತಬೇಕಾಗಿತ್ತು ಒಂದ್ಸರಿ. ನಾನು ಹತ್ತಿದೆ ಫೈನಲಿ. ಬಿಕಾಸ್ ಏನು ಲೌಡ್ ಎಕ್ಸಾಸ್ಟ್ ಇಟ್ಟಾರ ಅಂತಂದ್ರೆ ನಾವು ಮಾತಾಡೋದು ಐ ಥಿಂಕ್ ನಿಮ್ಗೆ ಕೆಲಸ ಆಯ್ತಿಲ್ಲ ಅನ್ಕೋತೀನಿ. ಇಲ್ಲಿ ನೋಡಿದ್ರಂತಂದ್ರೆ ಪೂರ್ತಿ 6 ಸ್ಟೋರ್ಸ್ ಅದಾವೆ ಇಲ್ಲಿ. ಆಮೇಲೆ ಅವ್ರದ್ದು ಎಸೆಸರೀಸು
ಒಂದೊಂದು ಗನ್ ಹೆಂಗದವು ಯಪ್ಪ. ಇಲ್ಲಿ ಪೂರ್ತಿ ಒಂದು ಐ ಥಿಂಕ್ ಒಂದು 20-30 ಶಾಪ್ಸ್ ಕಂಟಿನ್ಯೂ ಇವೆ ಅದಾವೆ. ಇದು ವಾಟ್ ಸುತ್ತಾಟ್ ಬುದ್ಧ ಟೆಂಪಲ್. ಸ್ವಲ್ಪ ಪ್ರೊನೌನ್ಸಿಯೇಷನ್ ಕಷ್ಟ ಇವ್ರದ್ದು, ವಾಟ್ ಸುತ್ತಾಟ್ ಅಂತ. ಇದ್ರದ್ದು ಎಂಟ್ರೆನ್ಸ್ ಫೀ ಭಾಳ ದೊಡ್ಡದೈತಿ ಟೆಂಪಲ್. ಇದ್ರದ್ದು ಎಂಟ್ರೆನ್ಸ್ ಫೀ 100 ಬಾತ್ ಐತಿ ಪರ್ ಪರ್ಸನ್. ಸೊ ನೋಡ್ಬೋದು ನೀವು, ಚಂದ ಐತೆ. ಆಮೇಲೆ ಹೊರಗಿನ ವ್ಯೂ ತೋರಿಸ್ತೀನಿ ನಿಮ್ಗೆ. ಭಾಳ ದೊಡ್ಡದೈತೆ ದೇವಸ್ಥಾನ. ಆ್ಯಂಡ್ ಈ ವಾಲ್ಗಳ ಮ್ಯಾಗ ನೋಡ್ಬೇಕು ನೀವು, ಎಷ್ಟು ಚಂದ ಪೇಂಟಿಂಗ್ ಮಾಡ್ಯಾರ ಅಂತಂದ್ರೆ, ವಾಲ್ ಪೇಂಟಿಂಗ್ ಪೂರ್ತಿ ಮ್ಯಾಗಿನ ತನಕ ಫುಲ್ ಕವರ್ ಐತಿ. ಇಲ್ಲಾರು ಕೂತ್ಕೊಳ್ಳಂಗಿಲ್ಲ, ಸೀಟ್ ಫಾರ್ ಮಾಂಕ್ಸ್ ಅಂತೈತಿ. ಇವೆಲ್ಲ ಅವರಿಗೆ ತಾಲಿಫಾಟ್ ಫ್ಯಾನ್ ಅಂಥೇಳಿ ಏನೋ ತೋರಿಸಿದ ನಾವು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ. ಅಲ್ಲಿ ನೋಡ್ರಿ ಮ್ಯಾಗ ಪೂರ್ತಿ ಎಷ್ಟು ಎತ್ತರ ಐತಂದ್ರೆ ಅದು ಇಷ್ಟು ನಿಮ್ಗೆ ಅರ್ಥ ಆಗ್ಬೋದು. ಇದು ನಾವಿಲ್ಲಿ ಕೆಳಗಡೆ ಕುಂತೀವಿ, ಈ ಚೇರ್ ಅಂತಂದ್ರೆ ಇದು ಮ್ಯಾಗ ಅಷ್ಟೇ ಎತ್ತರ ಐತಿ. ಅಲ್ಲಿವರೆಗೂ ಪೇಂಟಿಂಗ್ ಏನು ಅಕ್ಯುರೇಟ್ ಪೇಂಟಿಂಗ್ ಮಾಡ್ಯಾರ ಅಂತಂದ್ರೆ ಚಾನ್ಸೇ ಇಲ್ಲ. ಈಗ ಆ ಕಡೆ ಹೋಗಿ ನೋಡೋಣ ಹೆಂಗೈತೆ ಅದು ಅಂಥೇಳಿ. ಅದು ಒಂದು ದೇವಸ್ಥಾನನೇ, ಎರಡು ಸೇರೆ ಇದು 100 ಬಾತ್ ಎಂಟ್ರಿ ಫೀಸು. ಈ ಬೌದ್ಧ ಟೆಂಪಲ್ ಏನೈತಲ್ಲ, ರಾಮ 1 ಅಂದರೆ ಕಿಂಗ್ ರಾಮ 1 ಅವರು ಸ್ಟಾರ್ಟ್ ಮಾಡ್ತಾರೆ ಬಿಫೋರ್ ಕ್ರಿಸ್ತ್ 1807ರಲ್ಲಿ. 40 ವರ್ಷ ತೊಗೊಳುತ್ತೆ ಇದನ್ನು ಕಟ್ಟು ಮುಗ್ಸೋಕೆ. ರಾಮ 1, 2 ಆ್ಯಂಡ್ 3. ರಾಮ 3 ಬಂದ ಮೇಲೆ ಇದು ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಯಾಕೆ ವಾಟ್ ಸುತ್ತಾಟನ ಹೆಸರಿಟ್ಟಾರ ಅಂತಂದರೆ, ಇಂದ್ರ ನೆಲೆಸಿರ್ತಕ್ಕಂಥ ಪರ್ವತ ಅದರ ಹೆಸರು ಮೇಲೆ ಇದಕ್ಕೆ ವಾಟ್ ಸುತ್ತಾಟ್ ಅಂತ ಹೆಸರಿಟ್ಟಾರ. ಸೊ ಇದು ಇಲ್ಲಿದು ಹಿಸ್ಟ್ರಿ. ಸೊ ಇಷ್ಟು ನಾವು ಇಲ್ಲಿ ತಿಳ್ಕೊಂಡ್ವಿ. ಆ್ಯಂಡ್ ಒಂದೇನೋ ಇದು ಕೊಟ್ಟಿದ್ರು, ಅದ್ರಾಗ ನೋಡಿ ಕಾಪಟ್ಟಿ ಹೀಟ್ ಐತಿ. ಸೊ ಸೋಡಾ ಕುಡಿಯಾಕತ್ತೀವಿ, ಹನಿ ಲೈಮ್ ಸೋಡಾ. ಇಟ್ಸ್ ರಾಂಗ್ ಟು ಯೂಸ್ ಬುದ್ಧ as tattoo decoration. It means no respect. Buddha head, it means no respect. So ಯಾರ್ಯಾರು ಬುದ್ಧ ಟ್ಯಾಟೂ ಹಾಕ್ಸ್ಕೊ ಹೋಗಂತೀರಿ ಸ್ವಲ್ಪ ನೋಡ್ರಪ್ಪ. ಓಹೋ ನೈಸ್. ಮಸ್ತ್ ಐತಿ. ಸೊ ಇಲ್ಲಿ ರಾಜರಿಗೆ ಬಂದಾಗ ಇಲ್ಲಿ ಹೋಲ್ಡ್ ಮಾಡಿರ್ತಾರೆ ಅನಿಸುತ್ತೆ. ಬಿಕಾಸ್ ಮೇ ಬಿ ಈಗ ಇವರೆಲ್ಲ ರಾಜರ್ ಸೆಕ್ಯೂರಿಟಿ, ಕಿಂಗ್ ಸೆಕ್ಯೂರಿಟಿ ಬಂದು ಚೆಕ್ ಮಾಡ್ಕೊಂಡು ಹೊಂಟಾರೆ. ಐ ಥಿಂಕ್ ಕ್ಲೋಸ್ ಆಗುತ್ತೆ ಅಂತೀನಿ ಈವ್ನಿಂಗ್. OMG, ವಾವ್, ಏನು ಬ್ಯೂಟಿಫುಲ್ ಐತಿ, ಚಾನ್ಸೇ ಇಲ್ಲ. ಥೈಲ್ಯಾಂಡ್ ಒಳಗೆ ಆ್ಯಕ್ಚುಲಿ ಇಂಥವು ನೋಡೋಕೆ ಭಾಳ ಪ್ಲೇಸಸ್ ಅದಾವೆ, ಭಾಳ ಬುದ್ಧ ಟೆಂಪಲ್ ಅದಾವೆ, ಆಮೇಲೆ ಫ್ಲೋಟಿಂಗ್ ಮಾರ್ಕೆಟ್ ಐತಿ, ಆಮೇಲೆ ಭಾಳಷ್ಟು ಪ್ಲೇಸಸ್ ಅದಾವೆ. ಅದನ್ನೆಲ್ಲ ಬಿಟ್ಟು ಬೇರೆ ಯಾವುದೋ ಒಂದು ವಿಷಯಕ್ಕೆ ಥೈಲ್ಯಾಂಡನ್ನು ನಾವು ಸ್ವಲ್ಪ ಲೋ ಆಗಿ ಕಾಣೋದು ತಪ್ಪಾಗುತ್ತೆ. ಸೊ ಇಂಡಿಯನ್
ಜನರು ನಾವು ಅದೇ ರೀತಿ ಯೋಚನೆ ಮಾಡ್ತೀವಿ. ಥೈಲ್ಯಾಂಡ್ ಅಂದ್ರೆ ಬರೀ ಜಸ್ಟ್ ಫಾರ್ ಫನ್ ಅಂಥೇಳಿ. ಹಾಗಿಲ್ಲ, ಇಂಥವೆಲ್ಲ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ಸ್ ಅದಾವೆ. ಇಲ್ಲಿ ಒಳಗಡೆ ಬುದ್ಧ ನೀವು ನೋಡಿದ್ರೆ ಅಂತಂದ್ರೆ ಗೊತ್ತಾಗುತ್ತೆ ಅದು ಎಷ್ಟು ದೊಡ್ಡದೈತೆ ಅಂದ್ರೆ ಭಾಳ ದೊಡ್ಡದೈತಿ. ಈಗ ಒಳಗಡೆ ಹೋಗಿ ತೋರಿಸ್ತೀನಿ ನಿಮ್ಗೆ. Kita masuk aja Bu, kita bukan pergi ke dalam. ಇದು ಪೂರ್ತಿ ಈ ಕಾಂಪ್ಲೆಕ್ಸ್ ಏನೈತಿ ಇವೆಲ್ಲ ಮಾಂಕ್ಸ್ ಹೌಸಸ್. ಇದೇನೈತಲ್ಲ ಟೆಂಪಲ್ಸ್. ಸೊ ಆವಾಗಲೇ ತೋರಿಸಿದ್ನಲ್ಲ ಆ ಟೆಂಪಲ್ ಹಿಂದೆ ಮಾಂಕ್ಸ್ ಹೌಸಸ್ ಅದಾವೆ. ಅಲ್ಲಿ ಹೋಗೋಕ್ಕೆ ನನಗೆ ಇಷ್ಟ ಆಗಲಿಲ್ಲ, ಬಿಕಾಸ್ ಅದು ಒಂದು ಸ್ವಲ್ಪ ಪವಿತ್ರ ಸ್ಥಳ ಅನ್ಕೊತೀನಿ. ಸೊ ಅಲ್ಲಿ ನಾವು ಇಲ್ಲಿ ಸುತ್ತಾಡ್ಕೊಂಡು ಬಂದು ಹೋಗೋದು ಅಷ್ಟು ಸರಿ ಅನಿಸಲ್ಲ ಅನಿಸುತ್ತೆ. ಓಕೆ, ಆ ಬುದ್ಧ ಟೆಂಪಲ್ ಮುಂದ್ಗಡೆನೆ ವಿಷ್ಣು ಟೆಂಪಲ್ ಐತಿ. ಅದಕ್ಕೆ ಹೇಳ್ತೀನಲ್ಲ, ಥೈಲ್ಯಾಂಡ್ ನಾವು ಒಂದೇ, ಹಿಂದೂಗಳು ಅಣ್ಣ ತಮ್ಮ. ನಮಗಿಂತಲೂ ಒಂದು ಹೆಜ್ಜೆ ಮುಂದೆ ಅದಾರ ಅವ್ರು ಎಲ್ಲ ಫಾಲೋ ಮಾಡೋದ್ರಾಗ. ಸೊ ವಿಷ್ಣು ಟೆಂಪಲ್ ಎಷ್ಟು ಚಂದ ಐತೆ ವಿಷ್ಣುವಿನ ಮೂರ್ತಿ. ಓಕೆ, ಆ ದೇವಸ್ಥಾನ ಮುಗಿಸ್ಕೊಂಡು ಹೊಳ್ಳಿ ಹೊಂಟವಿ ಈಗ. ಬಿಕಾಸ್ 5 o'clock ನಮಗೆ ಗ್ಯಾದರ್ ಆಗಕ್ಕೆ ಕೇಳ್ಯಾರ. ಹಿಂಗಾಗಿ 5 o'clock ಗ್ಯಾದರ್ ಆಗಕ್ಕೆ ಕೇಳ್ಯಾರ. ಸೊ ಹಿಂಗಾಗಿ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಲಿಗೆ ಹೋಗೋದೈತಿ. ಇನ್ನೊಂದಿಷ್ಟು ಮಕ್ಕಳಿಗೆ ಶಾಪಿಂಗ್ ಮಾಡಬೇಕು. ಸೊ ಅದಿಷ್ಟು ಮಾಡಿಸ್ಕೊಂಡು ಹೊಳ್ಳಿ ಹೋಟೆಲ್ಗೆ ಹೋಗೋಕೆ 5 o'clock ಆಗುತ್ತೆ. ಸೊ ಹಿಂಗಾಗಿ ಜಲ್ದಿ ಜಾಗ ಬಿಟ್ಟು ಖಾಲಿ ಮಾಡಿದ್ವಿ. ಹಾಂ